ಇವತ್ತು ನನಗೆ ರಜಾ ಇದೆ, ಆದರೂ ಎಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು ಇದು ದಿಸ್ ಓಕೆ. ಲಾಸ್ಟ್ 3 ವೀಕ್ಸ್ ಹಿಂದೆ ಒಂದು ಡೇಟಿಂಗ್ ಸೈಟಲ್ಲಿ ಅವ್ರ ಪರಿಚಯ ಆಯಿತು. ಹಾಯ್ ಅಂತ ಚಾಟಲ್ಲಿ ಶುರು ಆಗಿದ್ದು, ಹಾಗೆ ಮಾತಾಡ್ತಾ ಮಾತಾಡ್ತಾ ಇಬ್ಬರು ಇಂಟ್ರೆಸ್ಟ್ ಥಾಟ್ಸ್ ಎಲ್ಲ ಮ್ಯಾಚ್ ಆಗ್ತಾ ಹೋಯಿತು. ಈ ರಿಲೇಷನ್ಶಿಪ್ನ ಮುಂದಕ್ಕೆ ತೊಗೊಂಡು ಹೋಗೋಣ ಅಂತ ಫೈನಲ್ ಆಗಿ ಫಸ್ಟ್ ಟೈಮ್ ಅವ್ರನ್ನ ಲಂಚ್ಗೆ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. OTP ಮೇಡಮ್. ಹಾಂ, 6440. ಕ್ಯಾಬಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಾಲ್ ಬಂತು. ಹಲೋ ಹಲೋ, ಲೊಕೇಶನ್ ಎಲ್ಲ ವೇಟ್ ಮಾಡ್ತಾ ಇದ್ದೀನಿ. ಇನ್ನು ಎಷ್ಟು ತಗೋಬೋದು ರೀಚಾರ್ಜ್? ಆ ವಾಯ್ಸ್ ಬಂದ್ಬಿಟ್ಟೆ ಸರ್. ಮತ್ತು ಆ ನಂಬರ್ ಅವನೇನಾ ಇಲ್ಲ ನಂಗೆ ಹಾಗನ್ನಿಸ್ತಿದ್ಯಾ? ಅವನು ಯಾರಂದರೆ, ನಾನು ಆಡ್ತಿದ್ದ ಪ್ರತಿ ಮಾತಲ್ಲಿ, ನನ್ನ ಫೋನಲ್ಲಿ, ನನ್ನ ಮೆಸೇಜ್ ಇನ್ಬಾಕ್ಸಲ್ಲಿ ಎಲ್ಲದರಲ್ಲೂ ಇರ್ತಿದ್ದ ಮೊದಲನೇ ಹೆಸರು ಸೂರ್ಯ. ನಾವಿಬ್ಬರು ಒಬ್ಬರ ಜೊತೆ ಒಬ್ಬರು ಎಷ್ಟು ಚೆನ್ನಾಗಿದ್ವಿ, ಎಂಥ ಒಳ್ಳೆ ರಿಲೇಷನ್ಶಿಪ್. ಇದೆಲ್ಲ 10 ಮಂತ್ ಹಿಂದೆ. ಸ್ವಲ್ಪ ಹೊತ್ತಲ್ಲಿ ಸೂರ್ಯ ಕಾರ್ ಹಚ್ತಾನೆ. ಇಷ್ಟು ದಿನ ಆದಮೇಲೆ ಅವನ್ನ ಹೇಗೆ ಫೇಸ್ ಮಾಡೋದು ಅಂದ್ಕೊಳ್ಳೋಷ್ಟರಲ್ಲಿ ಕಾರ್ ಸ್ಲೋ ಆಯಿತು. ಅವನಾಗಿರ್ಬಾರ್ದು. ಸರ್, ಸ್ಟ್ಯಾಂಡ್ ಸ್ವಲ್ಪ ಹಿಂದೆ ಇಟ್ಬಿಡಿ ಸರ್. ಮಾಸ್ಕ್ ಕ್ಯಾಪ್ ಎಲ್ಲ ಹಾಕಿದ್ರಿಂದ ಸರಿಯಾಗಿ ನೋಡೋಕ್ಕಾಗ್ತಿಲ್ಲ. ಆದರೂ ಆ ವಾಯ್ಸ್ 100% ಅವನದೇ. ಯಾಕೆ ಮಾತಾಡ್ತಿಲ್ಲ? ಹಿಂದೆನೂ ನೋಡ್ತಿಲ್ಲ. ನಾನೇ ಮಾತಾಡ್ಸ್ಬಿಡ್ಲಾ? ಅವನೇ ಮಾತಾಡ್ಸ್ಬೋದಾ? ಹಾಗೆ ಅಂದ್ಕೊಳ್ಳೋಷ್ಟರಲ್ಲಿ ಕಾರ್ ಸ್ಟಾಪ್ ಆಯಿತು. ಇವಾಗಾದರೂ ಮಾತಾಡಿಸ್ತಾನೆ ಅಂತ ಅವನ್ನೇ ನೋಡ್ತಿದ್ದೆ. ಜಸ್ಟ್ ಟ್ರೈಪಾಡ್ ಅಂತ ಕೇಳಿ ಏನು ಮಾತಾಡದೆ ತೊಗೊಂಡು ಹೋದ. ಲೈಫಲ್ಲಿ ಫಸ್ಟ್ ಲವ್ ನಿಮ್ಮ ಮುಂದೆ ಇರೋವಾಗ ಬೇರೆ ಯಾವುದೂ ಇಂಪಾರ್ಟೆಂಟ್ ಅನಿಸಲ್ಲ. ಸೊ ನಾನು ಯಾವಾಗಲೂ ಸೂರ್ಯನ ಮೀಟ್ ಮಾಡ್ತಿದ್ದಿದ್ದು ಕಾಫಿ ಶಾಪ್ಗೆ ಬಂದೆ. ಅವನೇ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಕಾಯಲ್ಲ, ನಾನೇ ಕಾಲ್ ಮಾಡ್ತೀನಿ. ನಮ್ಮಿಬ್ಬರ ಪರಿಚಯ ಹೇಗಾಯಿತು, ಬ್ರೇಕಪ್ ಯಾಕಾಯಿತು ಅನ್ನೋದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.